ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕರ್ವ ನವನೀತ್ ಅವರು ಡೈರೆಕ್ಟ್ ಮಾಡಿರೋಂಥ ಹಾಗೆ ಶರಣ್ ಅವರು ಅಭಿನಯಿಸಿರುವಂಥ ಚೂಮಂತರ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಹಾರರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಮೂವಿ ಕಥೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಬ್ಬ ವಯಸ್ಸಾಗಿರುವ ವ್ಯಕ್ತಿ ಹೆಂಡತಿಯ ಮೈ ಮೇಲೆ ದೆವ್ವ ಬಂದಿರುತ್ತೆ. ಸೊ ಅದನ್ನು ಬಿಡಿಸೋಕೆ ಅಂತ ಚೂಮಂತರ್ ಆ್ಯಂಡ್ ಕಂಪನಿ ಚೀಪ್ ಡೈನಮೋನ ಕರೆಸ್ತಾರೆ. ಈಗ ಮೂವಿ ಹೀರೋ ಗೌತಮ್ ಅಲಿಯಾಸ್ ಡೈನಮೋ ಎಂಟ್ರಿ ಆಗುತ್ತೆ. ಗೌತಮ್ ತನ್ನ ಟೀಮ್ನ ಕರ್ಕೊಂಡು ದೆವ್ವ ಬಂದಿರೋ ಹುಡುಗಿ ಹತ್ರ ಬರ್ತಾನೆ. ಅವಳು ಒಳ್ಳೆ ಮೂವಿ ಸ್ಟೈಲಲ್ಲಿ ಆ್ಯಕ್ಟ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಗೌತಮ್ ಕಿಂಡಲ್ ಮಾಡ್ತಾನೆ. ನಿನ್ನ ಡ್ರಾಮಾನೆಲ್ಲ ನಿಲ್ಲಿಸು, ನಿನ್ನ ಹಳೆ ಲವ್ ಸ್ಟೋರಿ ಎಲ್ಲ ನಮಗೆ ಗೊತ್ತಿದೆ ಅಂತ ಅವಳು ಫೋಟೋನೆಲ್ಲ ತೋರಿಸ್ತಾನೆ. ಆಗ ಅವಳು ನಿಜ ಬಾಯ್ಬಿಡ್ತಾಳೆ. ಈ ಹುಡುಗಿ ಅವ್ರ ಮನೆಯವರು ಇವಳನ್ನು ಶ್ರೀಮಂತ ವ್ಯಕ್ತಿಗೆ ಫೋರ್ಸೇಬಲ್ ಆಗಿ 2ನೇ ಮದುವೆ ಮಾಡಿಸಿರ್ತಾರೆ. ಸೊ ಇವಳನ್ನು ಬಿಡಲಿ ಅಂತ ಈ ಥರ ಡ್ರಾಮಾ ಮಾಡ್ತಿರ್ತಾಳೆ ಅಂತ. ಇದಕ್ಕೆ ಇವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವಳಿಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ವಿಜ್ಞಾನ ಮತ್ತು ಅತೀಂದ್ರಿಯ ಶಕ್ತಿಗಳ ಕಾರ್ಯಕ್ರಮದಲ್ಲಿ ಡೈನಮೋನ ಗೆಸ್ಟ್ ಆಗಿ ಕರೆಸ್ತಾರೆ. ಆ ಫೋರಮ್ನಲ್ಲಿ ಡೈನಮೋ ಈ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಹೇಳ್ತಾನೆ. ಅದೇನೆಂದರೆ, ಪ್ರಕೃತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ವಾಸನೆ, ಶಾಖ, ಗಾಳಿ, ಆಲೋಚನೆಗಳೆಲ್ಲ ನಮ್ಮ ಗಮನಕ್ಕೆ ಬಂದಿರ್ತವೆ. ಬಟ್ ಯಾರ ಗಮನಕ್ಕೂ ಅನುಭವಕ್ಕೂ ಬಂದಿರೋದಿಲ್ಲಲ್ವಾ, ಅದೇ ಅತೀಂದ್ರಿಯ ಶಕ್ತಿ ಅಂತಾರೆ. ಹಾಗೆ ಅಲ್ಲಿರುವ ಸ್ಟೂಡೆಂಟ್ಸ್ಗಳು ದೆವ್ವ ಭೂತಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಸಂವಾದ ನಡೆಯುತ್ತೆ. ಈ ಕಡೆ ಗೌತಮ್ ಅಮ್ಮನಿಗೆ ಇವನು ಮಾಡ್ತಿರೋ ಕೆಲಸ ಒಂಚೂರು ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಡೈನಮೋ ಜೊತೆ ಮಾತನ್ನ ಬಿಟ್ಟಿರ್ತಾರೆ. ಹಾಗೆ ಡೈನಮೋ, RJ ಇವರೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ನಕುಲ್ ನ್ಯೂಸ್ ಪೇಪರ್ನಲ್ಲಿ ಮಾರ್ಗನ್ ಹೌಸ್ ಬಗ್ಗೆ ಬಂದಿರೋದನ್ನು ಹೇಳ್ತಾನೆ. ಈ ಮಾರ್ಗನ್ ಹೌಸ್ ವಿಷಯನ ಕೇಳಿದ ಆಕಾಂಕ್ಷ, ಅಲ್ಲಿ ನಿಧಿ ಇದೆ ಅಂತ ನಾನು ಒಂದು ಬುಕ್ಕಲ್ಲಿ ಓದಿದ್ದೀನಿ, ತುಂಬ ರಿಸ್ಕ್ ಇರೋ ಜಾಗ, ನಿಧಿನ ಹುಡ್ಕೊಂಡು ಹೋದವ್ರು ಯಾರು ಕೂಡ ಬದುಕು ಬಂದಿಲ್ಲ ಅಂತ ಹೇಳ್ತಾಳೆ. ಆ ನಿಧಿನ ಹೇಗಾದರೂ ಮಾಡಿ ಇವ್ರು ಪಡ್ಕೋಬೇಕು ಅಂತ ಹೇಳಿ ಡೈನಮೋ ಆ್ಯಂಡ್ ಟೀಮ್ ಆ ಬುಕ್ನ ಹುಡ್ಕೋಕೆ ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿ ಇವ್ರಿಗೆ ಮಾರ್ಗನ್ ಹೌಸ್ ಬುಕ್ ಸಿಗುತ್ತೆ. ಬೈ ದ ವೇ ಇವರು ಈ ಮಾರ್ಗನ್ ಹೌಸ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ನಿಧಿ ಸಿಕ್ಕರೆ ಬೋನಸ್, ಇಲ್ಲಾಂದರೆ ಒಂದು ಹಾಂಟೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ ಹಾಗೆ ಆಗುತ್ತೆ ಅಂತ ಆಕಾಂಕ್ಷ ಫೋರ್ಸ್ ಮಾಡ್ತಾಳೆ. ಬಟ್ RJ ಇದಕ್ಕೆಲ್ಲ ಒಪ್ಪೋದಿಲ್ಲ. ಅಲ್ಲಿ ಹೋಗೋದೆಲ್ಲ ವೇಸ್ಟು ಅಂತಿರ್ತಾನೆ. ಈಗ ಸೀನ್ನ ಫ್ಲ್ಯಾಶ್ ಬ್ಯಾಕಿಗೆ ತೊಗೊಂಡು ಹೋಗ್ತಾರೆ. ಅಮೇರಿಕಾದಲ್ಲಿ ಅಲೆಕ್ಸ್ ಅವರ ತಂದೆ ಸಾಯುವಾಗ ಎಲ್ಲ ಪ್ರಾಪರ್ಟಿಗಳು ಕೈ ತಪ್ಪಿ ಹೋಗಿದ್ದಾವೆ. ನಿಮಗೆ ಅಂತ ಇರೋದು ಇಂಡಿಯಾದಲ್ಲಿರೋ ನೈನಿತಾಲ್ನಲ್ಲಿ ಮಾರ್ಗನ್ ಹೌಸ್ ಒಂದೇ. ನೀವೆಲ್ಲ ಅಲ್ಲೇ ಹೋಗಿ ಸೆಟ್ಲ್ ಆಗಿ ಅಂತ ಹೇಳ್ತಾರೆ. ಈಗ ಅಲೆಕ್ಸ್ ಆ್ಯಂಡ್ ಅವನ ಫ್ಯಾಮಿಲಿನ ಕರ್ಕೊಂಡು ಇಂಡಿಯಾಗೆ ಬರ್ತಾರೆ. ಟ್ಯಾಕ್ಸಿ ಮಾಡಿಸ್ಕೊಂಡು ಮಾರ್ಗನ್ ಹೌಸ್ಗೆ ಹೋಗ್ತಿರ್ತಾರೆ. ಬಟ್ ಟ್ಯಾಕ್ಸಿ ವಾಲಾ ಮಾರ್ಗನ್ ಹೌಸ್ಗೆ ನಾನು ಬರಲ್ಲ, ಅಲ್ಲಿ ಶೈತಾನ್ ಇದೆ ಅಂತ ಅರ್ಧ ದಾರಿಯಲ್ಲೇ ಟ್ಯಾಕ್ಸಿಯಿಂದ ಇವ್ರನ್ನ ಇಳಿಸ್ಬಿಡ್ತಾನೆ. ಅಷ್ಟರಲ್ಲೇ ಪೊಲೀಸ್ ಅವರು ಬಂದು ಅಲ್ಲಿಗೆ ಬರ್ತಾರೆ. ಟ್ಯಾಕ್ಸಿ ವಾಲಾಗೆ ಬೈದು ಅಲೆಕ್ಸ್ ಆ್ಯಂಡ್ ಅವರ ಫ್ಯಾಮ್ಲಿನ ಮಾರ್ಗನ್ ಹೌಸ್ಗೆ ಡ್ರಾಪ್ ಮಾಡ್ತಾರೆ. ಹಾಗೆ ಅವ್ರ ನಂಬರ್ನು ಕೊಟ್ಟು ಏನಾದರೂ ಹೆಲ್ಪ್ ಬೇಕಾದರೆ ಕಾಲ್ ಮಾಡಿ ಅಂತ ಬಾಯ್ ಹೇಳಿ ಹೊರಡ್ತಾರೆ. ಈ ಮಾರ್ಗನ್ ಹೌಸ್ ಬ್ರಿಟಿಷರ್ ಕಾಲದಲ್ಲಿ ಕಟ್ಸಿರೋದು. ಹೌಸ್ ಒಳಗಡೆ ಹೋಗ್ತಾರೆ ಅಲೆಕ್ಸ್ ಫ್ಯಾಮ್ಲಿಯವರು. ಮನೆ ತುಂಬ ಡಸ್ಟ್ ಆಗಿರುತ್ತೆ. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲ ರೂಮ್ ಕೀನೂ ಸಿಕ್ಕಿರುತ್ತೆ. ಬಟ್ ಒಂದು ಸ್ಟೋರ್ ರೂಮ್ ಕೀ ಮಾತ್ರ ಸಿಕ್ಕಿರೋದಿಲ್ಲ. ನೈಟ್ ಇವರೆಲ್ಲ ಡಿನ್ನರ್ ಮಾಡಿ ಮಲ್ಕೊತಾರೆ. ಆಗ ಅಲೆಕ್ಸ ಮಗಳು ಕ್ಲಾರಾ ಅವ್ರ ಅಜ್ಜಿ ಹತ್ರ ಮಲಗಿದ್ದವಳು ಟೆರೆಸ್ ಹತ್ರ ಹೋಗಿ ಒಬ್ಬಳೇ ನಿಂತಿರ್ತಾಳೆ. ಇವಳಿಗೆ ಒಂದು ಕಿವಿ ಬೇರೆ ಸರಿಯಾಗಿ ಕೇಳಿಸ್ತಿರೋದಿಲ್ಲ. ಸೊ ಮಿಷನ್ ಹಾಕಿರ್ತಾರೆ. ಆಗ ಅವ್ರ ಅಜ್ಜಿ ಅವಳನ್ನು ಹುಡ್ಕೊಂಡು ಕರ್ಕೊಂಡು ಬರ್ತಾರೆ ಒಳಗಡೆ. ಈಗ ಸೀನ್ ಮೊದಲಿಗೆ ಬರುತ್ತೆ. RJ ಆಕಾಂಕ್ಷ ಗೌತಮ್ ಎಲ್ಲಿ ಹೋಗಿದ್ದಾನೆ ನಮಗೆ ಹೇಳ್ದೇನೆ ಅಂತ ಕಾಲ್ಗೆ ಟ್ರೈ ಮಾಡ್ತಿರ್ತಾರೆ. ಆಗ ಗೌತಮ್ ಅವರಿಗೆ ಕಾಲ್ ಮಾಡಿ, ನಾನು ಔಟ್ಸೈಡ್ ಬಂದಿದ್ದೀನಿ, ನೆಟ್ವರ್ಕ್ ಸಿಗ್ತಿಲ್ಲ, ಸೊ ಬೇಗ ಬರ್ತೀನಿ, ಮಾರ್ಗನ್ ಹೌಸ್ಗೆ ಹೋಗೋಕ್ಕೆ ರೆಡಿಯಾಗಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಬರುತ್ತೆ. ಕ್ಲಾರಾ ಅಮ್ಮ ಅಜ್ಜಿ ಮಾರ್ಕೆಟ್ಗೆ ಬಂದಿರ್ತಾರೆ. ಕ್ಯಾಥರಿನ್ ತರಕಾರಿ ಮಾರುವವರ ಹತ್ರ ನಮ್ಮ ಮನೆಗೆ ಕೆಲಸದವರು ಬೇಕಾಗಿದ್ದಾರೆ ಮಾರ್ಗನ್ ಹೌಸ್ಗೆ ಅಂತಾಳೆ. ಆಗ ಅಲ್ಲಿರುವವರೆಲ್ಲ ಅದು ಭೂತದ ಬಂಗ್ಲೆ, ಅಲ್ಲಿ ಯಾರೂ ಕೆಲಸಕ್ಕೆ ಬರಲ್ಲ ಅಂತ ಆ ಮನೆ ಬಗ್ಗೆ ಭಯಪಡಿಸ್ತಾರೆ. ಅಷ್ಟರಲ್ಲಿ ಕ್ಲಾರಾ ಕಾಣ್ತಿರೋದಿಲ್ಲ. ದೂರದಲ್ಲಿ ಹುಡುಕ್ತಾ ಹೋಗ್ತಾರೆ. ಬೆಟ್ಟದ ತುದಿಯಲ್ಲಿ ಒಬ್ಬಳೇ ನಿಂತಿರ್ತಾಳೆ. ಅವಳನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಅವತ್ತು ಸಂಜೆ ಕ್ಯಾಥರಿನ್ ಜೀಸಸ್ ಮುಂದೆ ಕ್ಯಾಂಡಲ್ ಹಚ್ತಾಳೆ. ಅದು ಆರಿ ಹೋಗುತ್ತೆ. ಹಾಗೆ ರೂಮಲ್ಲಿ ಇದ್ದಕ್ಕಿದ್ದಂತೆ ಎಲ್ಲ ವಸ್ತುಗಳು ಅಳ್ಳಾಡುತ್ತಾ ಬೀಳ್ತವೆ. ಇವಳು ಭಯ ಪಡ್ಕೊಂಡು ಅಲೆಕ್ಸ್ ಹತ್ರ ಹೇಳೋಕೆ ಬರ್ತಾಳೆ. ಬಟ್ ಅವನಿಗೆ ಈಗಾಗಲೇ ತುಂಬಾ ಟೆನ್ಷನ್ ಇರೋದಕ್ಕೆ ನಾನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಅನ್ಕೊತಾಳೆ. ಕ್ಯಾಥರಿನ್ ರೂಮಲ್ಲಿ ತಲೆ ಬಾಚ್ಕೊಳ್ಳುವಾಗ ಅಲ್ಲಿ ಒಂದು ಮೂಗ್ನತ್ತು ಬಿದ್ದಿರುತ್ತೆ. ಅದನ್ನು ಅವಳು ಹಾಕ್ಕೊಂಡು ಮಿರರಲ್ಲಿ ನೋಡಿಕೊಂಡಾಗ ದೆವ್ವದ ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಭಯದಿಂದ ಹೊರಗೆ ಬರ್ತಾಳೆ. ಅವತ್ತು ರಾತ್ರಿ ಪೊಲೀಸ್ ಆ್ಯಂಡ್ ಅವನ ಹೆಂಡತಿ ಅವ್ರ ಮನೆಗೆ ವಿಸಿಟ್ ಕೊಡ್ತಾರೆ. ಈ ಪೊಲೀಸ್ ಅವಿನಾಶ್ ಅವರಿಗೆ ಆ ಮನೇನ ಪೂರ್ತಿ ನೋಡೋ ಆಸೆ ಇರುತ್ತೆ. ಸೊ ಮನೇನ ನೋಡಿ ಒಂದಷ್ಟು ಫೋಟೋಗಳನ್ನು ತೆಗಿತಾರೆ.
ಹಾಗೆ ಅಲೆಕ್ಸ್ ಈ ಪ್ರಾಪರ್ಟಿನ ಬೈಯರ್ಸ್ಗೆ ಕೊಡಬೇಕು ಅಂತ ಹೇಳ್ತಿರ್ತಾನೆ. ಆಗ ಪೊಲೀಸ್ ನನಗೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಗೊತ್ತಿದ್ದಾನೆ, ಅವನಿಗೆ ಹೇಳ್ತೀನಿ ಅಂತಾರೆ. ಇವರೆಲ್ಲ ಡಿನ್ನರ್ ಮಾಡುವಾಗ ಕ್ಲಾರಾ ಸಾಸ್ನ ಅವಿನಾಶ್ ವೈಫ್ ಮೇಲೆ ಚೆಲ್ತಾಳೆ. ಅವರು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಅಂತ ಬಾತ್ರೂಮ್ಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಜೋರಾಗಿ ಕೂಗ್ತಾಳೆ. ಇವರೆಲ್ಲ ಬಂದು ಡೋರ್ನ ಓಪನ್ ಮಾಡ್ತಾರೆ. ಬಟ್ ಕ್ಲಾರಾನೇ ಡೋರ್ ಕ್ಲೋಸ್ ಮಾಡಿರಬೇಕು ಅಂತ ಅನ್ಕೊತಾರೆ. ಸೊ ಕ್ಲಾರಾ ಮೇಲೆ ಏನೋ ನೆಗೆಟಿವ್ ಇದೆ ಅನ್ನೋ ಥರ ಕಾಣ್ತಿರುತ್ತೆ. ನೆಕ್ಸ್ಟ್ ಡೇ ಅಲೆಕ್ಸ್ ಅವಿನಾಶ್ನ ಮೀಟ್ ಮಾಡಿ ಪ್ರಾಪರ್ಟಿ ಸೇಲ್ ಮಾಡೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಹಾಗೆ ಅವ್ರ ಮನೆಯಲ್ಲಿ ನೆಗೆಟಿವ್ ಇದೆ, ಏನೇನೆಲ್ಲ ವಿಚಿತ್ರವಾಗಿ ನಡೀತಾ ಇದೆ ಅಂತ ಅಲೆಕ್ಸ್ ಹೇಳ್ತಾನೆ. ಆಗ ಪೊಲೀಸ್ ಅವಿನಾಶ್ ನಿಮ್ಮ ಮನೆ ಕಂಟಕನ ಓಡಿಸೋಕೆ ಡೈನಮೋನ ಕರೆಸೋಣ ಅಂತಾರೆ. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಸೊ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ. ಈ ಕಡೆ ಸೀನ್ ಗೌತಮ್ ಅವರ ಜರ್ನಿಗೆ ಬರುತ್ತೆ. ಮಾರ್ಗನ್ ಹೌಸ್ಗೆ ಬರೋ ದಾರಿಯಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡ್ತಿರ್ತಾರೆ. ಆಗ ಗೌತಮ್ ಮಸಾಲಾ ಕೋಕಾದಲ್ಲಿ ಮತ್ತು ಬರೋ ಪುಡಿನ ಮಿಕ್ಸ್ ಮಾಡಿ ಅವನ ಫ್ರೆಂಡ್ಸ್ಗೆಲ್ಲ ಕುಡಿಸ್ತಾನೆ. ಗಾಡೀಲಿ ಜರ್ನಿ ಮಾಡುವಾಗ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಬಟ್ ಗೌತಮ್ ಇವ್ರನ್ನೆಲ್ಲ ಬಿಟ್ಟು ಎಲ್ಲ ಒಂದು ಕಡೆ ಹೋಗಿರ್ತಾನೆ. ಮತ್ತೆ ಸೀನ್ ಫ್ಲ್ಯಾಶ್ ಬ್ಯಾಕಿಗೆ ಬರುತ್ತೆ. ಅಲೆಕ್ಸ್ ಅವನ ಫ್ಯಾಮ್ಲಿನ ಕರ್ಕೊಂಡು ಚರ್ಚ್ಗೆ ಬರ್ತಾನೆ. ಆಗ ಅಲ್ಲಿರೋ ಕ್ಯಾಂಡಲ್ಸ್ ಎಲ್ಲ ಆರಿ ಹೋಗುತ್ತೆ. ಇದನ್ನು ಚರ್ಚ್ ಫಾದರ್ ಗಮನಿಸ್ತಾರೆ. ಅವತ್ತು ರಾತ್ರಿ ಮಾರ್ಗನ್ ಹೌಸಲ್ಲಿ ಎಲ್ಲರೂ ಮಲಗಿರ್ತಾರೆ. ಬಟ್ ಕ್ಲಾರಾ ಕಾಣ್ತಿರಲ್ಲ. ಅವರಜ್ಜಿ ಅವಳನ್ನು ಹುಡ್ಕೊಂಡು ಹೋಗ್ತಾರೆ. ಒಂದು ಸ್ಟೋರ್ ರೂಮ್ಗೆ ಬರ್ತಾರೆ. ಅಲ್ಲಿ ಸಡನ್ನಾಗಿ ಏನೇನೋ ಸೌಂಡ್ ಕೇಳ್ತಿರುತ್ತೆ. ಸೊ ಅವರಜ್ಜಿ ಭಯ ಬೀಳ್ತಿರ್ತಾರೆ. ಆಗ ಕ್ಯಾಥರಿನ್ ಅಲೆಕ್ಸ್ ಅವರನ್ನು ಹುಡುಕೊಂಡು ಆ ಸ್ಟೋರ್ ರೂಮ್ ಹತ್ರ ಬರ್ತಾರೆ. ಬಟ್ ಅವರಜ್ಜಿ ಆ ರೂಮ್ ಆಚೆ ಬಿದ್ದಿರ್ತಾರೆ. ಅಲೆಕ್ಸಾ ಇವರನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಬಟ್ ಅವರಜ್ಜಿ ಡೆತ್ ಆಗಿರ್ತಾರೆ. ಅವರ ಶವ ಸಂಸ್ಕಾರ ಮಾಡೋಕ್ಕೆ ಪೊಲೀಸ್ ಅವಿನಾಶ್ ಕೂಡ ಬಂದಿರ್ತಾರೆ. ಅಲೆಕ್ಸ್ನ ಕೇಳ್ತಾರೆ, ನಿಮ್ಮ ಮನೆಯಿಂದ ಏನಾದರೂ ಹೀಗ ಆಯ್ತಾ ಅಂತ. ಕ್ಲಾರಾ ಅವರನ್ನೇ ಗುರಾಯಿಸ್ತಿರೋದು ಮಿರರಲ್ಲಿ ನೋಡಿ ಶಾಕ್ ಆಗಿ ಆದಷ್ಟು ಬೇಗ ಡೈನಮೋನ ಕರೆಸಬೇಕು ಅಂತ ಹೊರಡ್ತಾರೆ. ಈ ಕಡೆ ಅಲೆಕ್ಸ್ ಮನೆಯಲ್ಲಿ ನಡೀತಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಅವರಮ್ಮ ಬಿದ್ದಿದ್ದ ಸೀಕ್ರೆಟ್ ರೂಮ್ ಒಳಗಡೆ ಹೋಗ್ತಾನೆ. ಆ ರೂಮ್ನಲ್ಲಿ ಕ್ಲಾರಾ ಮೇಲೆ ಉಲ್ಟಾ ತೇಲಾಡ್ತಿರ್ತಾಳೆ. ಅವಳನ್ನು ಕ್ಯಾಚ್ ಮಾಡಿ ಎತ್ಕೊಂಡು ಬಂದು ಹೊರಗಡೆ ಸೋಫಾ ಮೇಲೆ ಮಲಗಿಸ್ತಾನೆ. ಹಾಗೆ ಪೊಲೀಸರಿಗೆ ಕಾಲ್ ಮಾಡಿ ನಡೆದಿರೋ ವಿಷಯನೆಲ್ಲ ಹೇಳಿ ಡೈನಮೋನ ಆದಷ್ಟು ಬೇಗ ಕರೆಸೋಕೆ ಹೇಳ್ತಾನೆ. ಪೊಲೀಸ್ ಚರ್ಚ್ ಫಾದರ್ಗೆ ತಿಳಿಸಿ ಅವರನ್ನು ಬೇಗ ಕರೆಸ್ತಾರೆ. ಸೀನ್ನ ಕಟ್ ಮಾಡಿದರೆ ಈಗ ಗೌತಮ್ ಆ್ಯಂಡ್ ಅವನ ಫ್ರೆಂಡ್ಸ್ ನೈನಿತಾಲ್ಗೆ ಬಂದಿರ್ತಾರೆ. ಅವರನ್ನೆಲ್ಲ ಚರ್ಚ್ಗೆ ಹೋಗೋಕ್ಕೆ ಹೇಳಿ ಗೌತಮ್ ಒಬ್ಬನೇ ಎಲ್ಲಿಗೋ ಹೋಗ್ತಾನೆ. ಈಗ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಮಾರ್ಗನ್ ಹೌಸ್ಗೆ ಡೈನಮೋ 2 ಜನ ಶಿಷ್ಯರನ್ನು ಕರ್ಕೊಂಡು ಬರ್ತಾನೆ. ಆಗ ಕ್ಯಾಥರಿನ್ ಅಲೆಕ್ಸ್ಗೆ ಇವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ, ಏನು ನಡೀತಿದೆ ಅಂತ ರೇಗಾಡ್ತಾಳೆ. ಅದಕ್ಕೆ ಅಲೆಕ್ಸ್ ಕ್ಲಾರಾಗೆ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ಅಂತಾನೆ. ಆಗ ಡೈನಮೋ ಬಂದು ಕ್ಯಾಥರಿನ್ನ ಚೇರ್ನಲ್ಲಿ ಕಟ್ಟಿ ಹಾಕಿ ಕೂರ್ಸೋಕೆ ಹೇಳ್ತಾನೆ. ಬಿಕಾಸ್ ಅಲೆಕ್ಸ್ ಹಿಂದಿನ ದಿನ ಆ ಸೀಕ್ರೆಟ್ ರೂಮ್ಗೆ ಹೋದಾಗ ಕ್ಯಾಥರಿನ್ ಮೇಲೆ ದೆವ್ವ ಬಂದಿರುತ್ತೆ. ಇವಳು ಆ ಮೂಗ್ನತ್ನ ಹಾಕ್ಕೊಂಡಾಗಿಂದ ಆ ದೆವ್ವ ಇವಳ ಮೇಲೆ ಬಂದಿರುತ್ತೆ. ಹಾಗೆ ಇಷ್ಟು ದಿನ ಇವ್ರ ಮನೆಯಲ್ಲಿ ಆದಂಥ ಇನ್ಸಿಡೆಂಟ್ಗೆಲ್ಲ ಇವಳೇ ಕಾರಣ ಆಗಿರ್ತಾಳೆ. ಈಗ ಡೈನಮೋ ಪ್ರೇಯರ್ ಮಾಡ್ತಿರ್ತಾನೆ. ಸಡನ್ನಾಗಿ ಅವಳ ಮೇಲೆ ದೆವ್ವ ಬಂದು ಮನೆಯಲ್ಲಿರೋ ಎಲ್ಲ ವಸ್ತುಗಳು ಛಿದ್ರ ಛಿದ್ರ ಆಗುತ್ತೆ. ಆ ದೆವ್ವ ಅಲ್ಲಿರೋ ಒಬ್ಬೊಬ್ಬರನ್ನು ಹೊಡೆದು ಬೀಳಿಸ್ತಿರುತ್ತೆ. ಸಡನ್ನಾಗಿ ಅಲ್ಲಿಂದ ಮಾಯ ಆಗ್ತಾಳೆ. ಆಗ ಡೈನಮೋ ಆತಳನ್ನು ಹುಡುಕೊಂಡು ಹೋಗ್ತಾನೆ. ದೆವ್ವ ಗೋಡೆ ಮೇಲೆ ಇರುತ್ತೆ. ಇವನ ಹಿಂದೆ ಬಂದು ಅಟ್ಯಾಕ್ ಮಾಡುತ್ತೆ. ಆಗ ಡೈನಮೋ ಹಣೆನ ಹಿಡಿದು ಮಂತ್ರನ ಹೇಳ್ತಾ ಕ್ಯಾಥರಿನ್ ಮೈ ಮೇಲೆ ಬಂದಿರೋ ದೆವ್ವನ ಬಿಡಿಸ್ತಾನೆ. ಅವಳು ನಾರ್ಮಲ್ ಆಗ್ತಾಳೆ. ಕ್ಯಾಥರಿನ್ ಅಳ್ತಾ ಅಳ್ತಾ ಅಲೆಕ್ಸ್ಗೆ ಸಾರಿ ಕೇಳ್ತಾಳೆ. ಕ್ಲಾರಾನ ಬಾ, ನಾನು ಹಿಂಗೇನೂ ಮಾಡೋಲ್ಲ, ಪ್ಲೀಸ್ ಬಾ ಅಂತಾಳೆ. ಡೈನಮೋ ದೆವ್ವ ಹೋಗಿದೆ ಅಂದ್ಕೊಂಡು ಹೋಗೋಕ್ಕೆ ಹೇಳ್ತಾನೆ. ಬಟ್ ಸಡನ್ನಾಗಿ ಭೀಕರವಾಗಿ ಚೀರೆ ಅಲೆಕ್ಸ್ನ ಒಂದು ಆಯುಧದಿಂದ ಸಾಯಿಸಿಬಿಡುತ್ತೆ. ಈ ಕಡೆ ಪೊಲೀಸ್ನ ಕೂಡ ಆ ದೆವ್ವ ಬೀಳಿಸುತ್ತೆ. ಕ್ಲಾರಾ ಹೆದರಿ ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಡೈನಮೋನ ಚೇರಿಂದ ಆ ದೆವ್ವ ಎತ್ತಿ ಬಿಸಾಕುತ್ತೆ. ಡೈನಮೋ ಜೀಸಸ್ ಯಂತ್ರದಿಂದ ಅವಳ ಮೇಲಿರೋ ದೆವ್ವನ ಓಡಿಸ್ತಿರ್ತಾನೆ. ಬಟ್ ಅದು ಪ್ಲ್ಯಾನ್ ಮಾಡಿ ಕ್ಲಾರಾನ ಸಾಯಿಸ್ತಿರುತ್ತೆ. ಸೊ ಡೈನಮೋ ಯಂತ್ರನ ಬಿಡ್ತಾನೆ. ಅವನ ಬಾಯಿಂದನೂ ಬ್ಲಡ್ ಬರುತ್ತೆ. ಇನ್ನೇನು ಇವನು ಸಾಯ್ತಾನೆ ಅನ್ನೋಷ್ಟರಲ್ಲಿ ಕೊನೆಗೂ ಡೈನಮೋ ಒಂದು ಸೀಸಾದಲ್ಲಿ ಆ ದೆವ್ವನ ಸೆರೆ ಹಿಡಿತಾನೆ. ಆಗ ಕ್ಯಾಥರಿನ್ ಕೂಡ ಸತ್ತು ಹೋಗ್ತಾಳೆ. ಸೀನ್ನ ಕಟ್ ಮಾಡಿದರೆ ಗೌತಮ್ ಅವನ ಫ್ರೆಂಡ್ಸ್ ಜೊತೆ ಮಾರ್ಗನ್ ಹೌಸ್ ಒಳಗೆ ಬರ್ತಾನೆ. ಈ ಸ್ಟೋರಿನೆಲ್ಲ ನೀಟಾಗಿ ಆ ಬುಕ್ನಲ್ಲಿ ಬರೆದಿರುತ್ತೆ. ನಿಧಿನ ಹುಡ್ಕೊಂಡು ಬಂದಿರೋ ಇವರು ನಿಧಿ ಬಗ್ಗೆ ಬುಕ್ಕಲ್ಲಿ ಇರೋದೇ ಇಲ್ಲ, ಒಂದು ಸುಳಿವೂ ಇರೋದಿಲ್ಲ. ಬಟ್ ದೆವ್ವದ ಬಗ್ಗೆ ಅಷ್ಟೇ ಇರುತ್ತೆ. ಅದಕ್ಕೆ ಆರ್ಜೆ ಇಲ್ಯಾವ ನಿಧಿನೂ ಇಲ್ಲ, ನಿಧಿ ಸುಬ್ಬಯ್ಯನೂ ಇಲ್ಲ, ಸುಮ್ಮನೆ ಬಂದಿದ್ದೀವಿ ಅಂತಾನೆ. ಬಟ್ ಗೌತಮ್ ನಿಧಿ ಇರೋ ಜಾಗನ ಯಾರಾದರೂ QR ಕೋಡ್ ಹಾಕಿ ನಿನ್ನ ಮೊಬೈಲ್ಗೆ ಲಿಂಕ್ ಕಳಿಸ್ತಾರಾ, ಬೆಲೆ ಬಾಳೋ ವಸ್ತು ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ರಿಸ್ಕ್ ತಗೋಬೇಕು ಅಂತ ಹೇಳ್ತಾನೆ. ಎಲ್ಲರೂ ಮಲಗ್ತಾರೆ. ಬೆಳಗ್ಗೆ ನೋಡಿದ್ರೆ ಆರ್ಜೆ ಕಾಣ್ತಿರೋದಿಲ್ಲ. ಇವರೆಲ್ಲ ಆರ್ಜೆನ ಹುಡುಕ್ತಿರ್ತಾರೆ. ಬಟ್ ಅವನು ಯಾರೋ ಸಿನಿಮಾ ಡೈರೆಕ್ಟರ್ನ ಆ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಶೂಟಿಂಗಿಗೆ ಮನೆನ ಬಾಡಿಗೆ ಕೊಟ್ಟರೆ ದುಡ್ಡು ಬರುತ್ತೆ ಅಂತ ಐಡಿಯಾ ಮಾಡ್ತಾನೆ.
ಆ ಡೈರೆಕ್ಟರ್ ಹೀರೋನ ಬಿಟ್ಟು ಗೌತಮನ್ನೇ ಹೀರೋ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಿರ್ತಾನೆ. ಅವರನ್ನು ಮನೆಗೆ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ನೈಟ್ ಆಕಾಂಕ್ಷ ಹಾರರ್ ಸಿನಿಮಾ ನೋಡ್ತಾ ಮಲಗಿರ್ತಾಳೆ. ಅವಳಿಗೆ ಬಾಯಾರಿಕೆ ಆಗಿ ನೀರು ಕುಡಿಯೋಕೆ ಅಂತ ಹೋದಾಗ ಆ ಬುಕ್ನಲ್ಲಿರೋ ಅಲೆಕ್ಸ್, ಕ್ಯಾಥರಿನ್ ಅಜ್ಜಿ ಎಲ್ಲ ದೆವ್ವದ ಥರ ಕಾಣಿಸಿ ಚೀರ್ಬಿಡ್ತಾಳೆ. ಆಗ ನೋಡಿದರೆ ಇದೆಲ್ಲ ಇವಳ ಕನಸು. ಇವಳನ್ನು ಸಮಾಧಾನ ಮಾಡಿ ಗೌತಮ್ ಮಲಗಿಸ್ತಾನೆ. ಮಾರನೇ ದಿನ ಬೆಳಗ್ಗೆ ಆ ಮಾರ್ಗನ್ ಹೌಸ್ ಪಕ್ಕದಲ್ಲಿ ಇರೋವಂಥ ಕಾಫಿ ಎಸ್ಟೇಟ್ಗೆ ಗೌತಮ್ ಹೋಗಿರ್ತಾನೆ. ಆ ಎಸ್ಟೇಟ್ ಓನರ್ ಜೊತೆ ಮಾತಾಡ್ತಾ ಮಾರ್ಗನ್ ಹೌಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ. ಆಗ ಅವರು ಮಾರ್ಗನ್ ಹೌಸ್ನ ಕಥೆನ ಹೇಳ್ತಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ರೆವೆನ್ಯೂ ಕಲೆಕ್ಟರ್ ಆಗಿ ಬ್ರಿಟಿಷರು ನೈನಿತಾಲ್ಗೆ ಜಾರ್ಜನ್ ಮಾರ್ಗನ್ನ ನೇಮಕ ಮಾಡಿರ್ತಾರೆ. ಇವನೊಂಥರ ಈ ಊರಿಗೆ ಶೈತಾನ್ ಇದ್ದ ಹಾಗೆ. ಎಲ್ಲ ಜನರ ಹತ್ರ ಚಿನ್ನ ಬೆಳ್ಳಿನೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಕಿತ್ಕೊಂತಿದ್ದ. ಇವನಿಗೆ ಆ ಹಳ್ಳಿಲಿರೋ ಒಂದು ಬ್ಯೂಟಿಫುಲ್ ಹುಡುಗಿ ಮೋಗ್ರಾ ಅನ್ನುವ ಹುಡುಗಿ ಮೇಲೆ ಪ್ರೀತಿ ಆಗುತ್ತೆ. ಇವಳು ಅನಾಥೆಯಾಗಿರ್ತಾಳೆ. ಇವಳನ್ನು ಮದುವೆಯಾಗಿ ಪ್ರಿನ್ಸಸ್ ಥರ ಅವನು ನೋಡ್ಕೊತಿರ್ತಾನೆ. ಮಾರ್ಗನ್ ತನ್ನ ಹತ್ರ ಇರೋ ಎಲ್ಲ ಚಿನ್ನದ ಒಡವೆಗಳನ್ನು ಅವಳಿಗೆ ಹಾಕ್ತಾನೆ. ಈ ಚಿನ್ನದ ಒಡವೆಗಳಲ್ಲಿ ಅವಳು ಅಂದನ ಜಾಸ್ತಿ ಮಾಡೋದ್ರ ಜೊತೆಗೆ ದುರಾಸೆನೂ ಕೂಡ ಜಾಸ್ತಿ ಮಾಡುತ್ತೆ. ಈ ಕಡೆ ಮಾರ್ಗನ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಡೌಟ್ ಬರದ ಹಾಗೆ ಹಳ್ಳಿ ಜನರಲ್ಲಿ ಚಿನ್ನ ಬೆಳ್ಳಿನ ಟ್ಯಾಕ್ಸ್ ರೂಪದಲ್ಲಿ ತಗೊಂಡು ರಾಶಿ ರಾಶಿ ಚಿನ್ನನ ದುಬೈಗೆ ಎಕ್ಸ್ಪೋರ್ಟ್ ಮಾಡಿ ಡೈಮಂಡ್ನ ಪರ್ಚೇಸ್ ಮಾಡ್ತಿದ್ದ. ಹೀಗೆ ಒಂದಿನ ಹಳ್ಳಿ ಜನಕ್ಕೆ ಇವನು ಮಾಡ್ತಿರೋ ಸುಲಿಗೆ ಬಗ್ಗೆ ಗೊತ್ತಾಗಿ ಅಟ್ಯಾಕ್ ಮಾಡ್ತಾರೆ. ಆಗ ಬ್ರಿಟಿಷ್ ಸೈನಿಕರು ಇವರನ್ನು ಗುಂಡಿಟ್ಟು ಸಾಯಿಸ್ತಿರ್ತಾರೆ. ಆದರೂ ಊರಿನ ಜನ ಎಲ್ಲ ಅವರನ್ನು ಸಾಯಿಸಿ ಒಳಗಡೆ ನುಗ್ತಾರೆ. ಮಾರ್ಗನ್ ಅವರನ್ನೆಲ್ಲ ಗನ್ನಿಂದ ಸಾಯಿಸ್ತಾನೆ. ಬಟ್ ಮೋಗ್ರಾ ಹಿಂದಿನಿಂದ ಬಂದು ಜಾರ್ಜ್ ಮಾರ್ಗನ್ನ ಚಾಕುವಿನಿಂದ ಚುಚ್ಚಿಬಿಡ್ತಾಳೆ. ಬಿಕಾಸ್ ಜಾರ್ಜ್ ಸತ್ರೆ ಇಡೀ ಊರಿಗೆ ಪ್ರಿನ್ಸಸ್ ಆಗ್ತೀನಿ ಅನ್ನೋ ಕೆಟ್ಟ ಯೋಚನೆ ಬಂದಿರುತ್ತೆ ಅವಳಿಗೆ. ಮಾರ್ಗನ್ ಜಾರ್ಜನ ಮದುವೆ ಆಗಿದ್ದು ಕೂಡ ಪ್ರೀತಿಗಾಗಿ ಅಲ್ಲ, ಅವನ ಹಣ ಅಧಿಕಾರದ ಆಸೆಗೆ. ಆದರೆ ಮಾರ್ಗನ್ ಅವಳನ್ನು ಶೂಟ್ ಮಾಡಿ ಅವಳನ್ನು ಸಾಯಿಸಿ ಅವನು ಸಾಯ್ತಾನೆ ಅಂತ ಆ ಕಾಫಿ ಎಸ್ಟೇಟ್ ಓನರ್ ಗೌತಮ್ಗೆ ಈ ಹಿಸ್ಟ್ರಿನ ಹೇಳ್ತಾನೆ. ಮೋಗ್ರಾ ಸತ್ರು ಕೂಡ ಅವಳು ರಾಣಿಯಾಗಿ ಆಸ್ತಿ ಅಧಿಕಾರ ಅನುಭವಿಸೋ ಆಸೆ ಇನ್ನೂ ಕೊನೆ ಆಗಿಲ್ಲ, ಅವಳ ಆತ್ಮ ಅಲ್ಲೇ ಇದೆ ಅಂತಾರೆ. ಹಾಗೆ ಆ ಮನೆನ ಬಿಸ್ನೆಸ್ ಮ್ಯಾನ್ ಪರ್ಚೇಸ್ ಮಾಡಿದ್ರು. ಅವ್ರ ಫ್ಯಾಮಿಲಿನೂ ಇಲ್ಲಿ ಬಂದು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾನೆ. ಬೈ ದ ವೇ ಈ ಫ್ಯಾಮಿಲಿ ಬೇರೆ ಯಾರೂ ಅಲ್ಲ, ಅದೇ ಅಲೆಕ್ಸ್ ಫ್ಯಾಮಿಲಿ. ಗೌತಮ್ ಈ ಸ್ಟೋರಿನೆಲ್ಲ ಅವನ ಫ್ರೆಂಡ್ಸ್ಗೂ ಹೇಳ್ತಾನೆ. ಹಾಗೆ ನಿಧಿ ಬಗ್ಗೆ ಆರ್ಜೆಗೆ ನಂಬಿಕೆ ಇರೋಲ್ಲ. ಈ ಕತೆ ಹೇಳಿದವರಿಗೆ ನಿಧಿ ಬಗ್ಗೆ ಗೊತ್ತಿರಲ್ವಾ, ಅವರು ಕೂಡ ನಿಧಿಗೆ ಟ್ರೈ ಮಾಡಿಲ್ವಂತ ಅಂತ ಕೇಳ್ತಾನೆ. ಅದಕ್ಕೆ ಗೌತಮ್ ಅವರದ್ದೇ ಬೇಕಾದಷ್ಟು ಪ್ರಾಪರ್ಟಿ ಇದೆ, ಸೊ ಜೀವ ಭಯಕ್ಕೆ ಬಿಟ್ಟಿದ್ದಾರೆ. ಬಟ್ ನಾವು ನಿಧಿನ ಹುಡ್ಕೋಣ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಮನೆ ಇಂಚಿಂಚು ಹುಡುಕ್ತಾರೆ, ಬಟ್ ಏನೂ ಸಿಗೋದಿಲ್ಲ. ಮನೆ ಹೊರಗೆ ಕೂಡ ಹುಡುಕಾಡ್ತಾರೆ, ಅಲ್ಲಿ ಕೂಡ ಏನೂ ಸಿಗೋದಿಲ್ಲ. ನೆಕ್ಸ್ಟ್ ಡೇ ಆ ಮನೆಯಲ್ಲಿ ಒಂದು ಯುನಿಕ್ ಡೋರ್ ಲಾಕ್ ಆಗಿರುತ್ತೆ. ಆ ಡೋರ್ನ ಆರ್ಜೆ ಓಡಿ ಬಂದು ಹೊಡಿತಾನೆ. ಅವನಿಗೆ ಗಾಯ ಆಗಿಬಿಡುತ್ತೆ. ಒಬ್ಬ ಡೂಪ್ಲಿಕೇಟ್ ಕೀ ಮೇಕರ್ನ ಕರ್ಕೊಂಡು ಬರ್ತಾನೆ. ಅವನು ವಿಸಿಟಿಂಗ್ ಚಾರ್ಜ್ 500, ನೋಡಿದ್ದಕ್ಕೆ 10,000, ಡೋರ್ ಓಪನ್ ಮಾಡೋಕ್ಕೆ ಬೇರೆನೇ ಚಾರ್ಜ್ ಆಗುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಿರ್ತಾನೆ. ಅವನ ಎಕ್ಸ್ಪೀರಿಯನ್ಸ್ ಮೇಲೆ ಅಂತೂ ಡೋರ್ನ ಒಂದು ಓಲ್ಡ್ ಕೀಯಿಂದ ತೆಗಿತಾನೆ. ಸಡನ್ನಾಗಿ ಏನೋ ಒಂದು ಅವನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಆಗ ಇವರೆಲ್ಲ ಡೋರ್ ಓಪನ್ ಮಾಡಿ ಅವನನ್ನು ಹುಡುಕ್ತಿರ್ತಾರೆ. ಆ ಕಳ್ಳ ಆ ರೂಮ್ ಒಳಗಡೆ ಮೇಲೆ ಪ್ಲೇಸ್ಮೆಂಟ್ನಲ್ಲಿ ತೇಲಾಡ್ತಿರ್ತಾನೆ. ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವನು ಎಚ್ಚರ ಆಗಿ ಭಯದಿಂದ ಒಳಗಡೆ ಶೈತಾನಿದೆ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ಇವರೆಲ್ಲ ಹೆದರ್ಕೊಂಡು ಚರ್ಚ್ಗೆ ಬರ್ತಾರೆ. ಆಕಾಂಕ್ಷ ಗೌತಮ್ಗೆ ನಾವು ರಾಂಗ್ ರೂಟಲ್ಲಿ ಹೋಗ್ತಿದ್ದೀವಿ ಅಂತ ಅನಿಸ್ತಾ ಇದೆ, ಸೊ ಇಲ್ಲಿಂದ ಹೊರಟು ಹೋಗೋಣ ಅಂತಾಳೆ. ಬಟ್ ಗೌತಮ್ ಈ ಮಿಷನ್ನ ನಾನೊಬ್ಬನೇ ಕಂಪ್ಲೀಟ್ ಮಾಡ್ತೀನಿ, ರಿಸ್ಕ್ನ ನಾನೊಬ್ಬನೇ ತೊಗೊತೀನಿ, ನಿಧಿ ಸಿಕ್ಕರೆ ನಿಮಗೂ ಕೂಡ ಶೇರ್ ಕೊಡ್ತೀನಿ ಅಂತಾನೆ. ಬಟ್ ಅವರೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಇರೋಣ ಅಂತ ಅವನ ಜೊತೆ ಹೊರಡ್ತಾರೆ. ಗೌತಮ್ ನೆಗೆಟಿವ್ ಎನರ್ಜಿನ ಹೋಗಿಸೋಕೆ ಆಫ್ರಿಕಾದ ಉಡು ಮೆಥಡ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಗೊಂಬೆಗಳನ್ನು ಇಟ್ಟು ಮಂತ್ರ ಹೇಳಿ ಸುಟ್ಟರೆ ದುಷ್ಟಶಕ್ತಿಗಳು ನಾಶ ಆಗ್ತವೆ ಅಂತ 4 ಜನನೂ ಮಂತ್ರ ಹೇಳ್ತಿರ್ತಾರೆ. ಆಗ ಬೇರೆ ಕಡೆಯಿಂದ ಆರ್ಜೆ ವಾಯ್ಸ್ ಕೇಳ್ತಿರುತ್ತೆ. ಬಟ್ ಆರ್ಜೆ ಅವ್ರ ಎದುರುಗಡೆನೇ ಕುಂತಿರ್ತಾನೆ. ಅದಕ್ಕೆ ಗೌತಮ್ ನಮ್ಮ ಕಾನ್ಸಂಟ್ರೇಟ್ನ ದೆವ್ವ ಹಾಳು ಮಾಡ್ತಾ ಇದೆ, ಸೊ ಅದಕ್ಕೆ ಮಂತ್ರ ಹೇಳಿ ಅಂತ ಹೇಳ್ತಿರ್ತಾರೆ. ಮತ್ತೆ ಆರ್ಜೆ ವಾಯ್ಸ್ ಕೇಳುತ್ತೆ. ಆರ್ಜೆ ಮೇಲೆ ದೆವ್ವ ಬಂದಿರೋರ ಥರ ಅವರನ್ನೆಲ್ಲ ಹೆದರ್ಸ್ತಾನೆ. ಆಕಾಂಕ್ಷನ ಕುತ್ತಿಗೆ ಹಿಡಿದು ಅಟ್ಯಾಕ್ ಮಾಡ್ತಾನೆ. ಗೌತಮ್ ಬಿಡಿಸ್ಕೊಂಡು ಓಡ್ತಿರ್ತಾನೆ. ಆರ್ಜೆ ತನ್ನ ಕುತ್ತಿಗೆನ ಹಿಚ್ಚಿಕೊಂಡು ಸಾಯ್ತಿರ್ತಾನೆ. ಡೋರ್ ಒಳಗಡೆ ಏನೋ ಒಂದು ಅವನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಇವರೆಲ್ಲ ಶಾಕ್ ಆಗಿಬಿಡ್ತಾರೆ. ಆಗ ಆಕಾಂಕ್ಷ ಆಳ್ತಾ ಇದಕ್ಕೆಲ್ಲ ನಾನೇ ಕಾರಣ, ಇಲ್ಲಿಂದ ನೀವಿಬ್ಬರು ಹೊರಟು ಹೋಗಿ ಅಂತ ಬೇಡ್ಕೊತಾಳೆ. ಆಗ ಗೌತಮ್ ಅವಳನ್ನು ಕ್ಲಾರಾ ಅಂತ ಕರೀತಾನೆ. ಆಕಾಂಕ್ಷ ಶಾಕ್ ಆಗಿಬಿಡ್ತಾಳೆ. ಆಗ ಗೌತಮ್ ಅವಳ ಬಗ್ಗೆ ತಿಳ್ಕೊಂಡಿರೋದನ್ನೆಲ್ಲ ಹೇಳ್ತಾನೆ. ನಿನ್ನ ಆಟ ಶುರು ಮಾಡಿದ್ದು ನ್ಯೂಸ್ ಪೇಪರಲ್ಲಿ ಮಾರ್ಗನ್ ಹೌಸ್ ಬಗ್ಗೆ ಆರ್ಟಿಕಲ್ ಬಂದಿದ್ದು. ಹಾಗೆ ಮಾರ್ಗನ್ ಹೌಸ್ ಬುಕ್ ಲೈಬ್ರರಿಯಲ್ಲಿ ನನ್ನ ಹಿಂದೆ ನೀನೇ ಬೀಳಿಸಿದ್ದು. ಹಾಗೆ ಆ ಬುಕ್ನ ಬರೆದಿದ್ದೇ ನೀನು. 6 ತಿಂಗಳ ಹಿಂದೆ ಪರಿಚಯ ಇರೋ ನೀನು ನಮ್ಮನ್ನು ಇಟ್ಕೊಂಡು ಏನೋ ಮಾಡೋಕ್ಕೆ ಹೊರಟಿದೆಯಾ ಅಂತ ನನಗೆ ಡೌಟ್ ಬಂತು.
ನಿನ್ನನ್ನೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಮಾರ್ಗನ್ ಹೌಸ್ನ ದುರಂತ ಅಷ್ಟು ಕ್ಲಿಯರ್ ಆಗಿ ಬರೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ದುರಂತದಿಂದ ಬಚಾವಾದವ್ರ ಕಡೆಯಿಂದ ಮಾತ್ರ ಅದು ಸಾಧ್ಯ. ಅದು ನೀನೇ ಅಂತ ನನಗೆ ಗೊತ್ತಾಗಿದೆ. ನೀನೆಷ್ಟೇ ನಿಧಿ ಕಡೆ ನಮ್ಮನ್ನು ಡೈವರ್ಟ್ ಮಾಡಿದ್ರೂ ನಾನು ನಿನ್ನ ಬಗ್ಗೆನೇ ತಿಳ್ಕೊಳ್ತಾ ಹೋದೆ. ಹಾಗೆ ಈ ನಕುಲ್ ಬೇರೆ ಯಾರೂ ಅಲ್ಲ, ನಿನ್ನ ಈ ಕಥೆಯಲ್ಲಿ ಬಚಾವ್ ಮಾಡಿದ ಅವಿನಾಶ್ ಅವ್ರ ಮಗನೇ ಇವನು. ಆ ಪೊಲೀಸ್ ಅವಿನಾಶ್ ಅವರು ಕೂಡ ನಿಧಿಗೋಸ್ಕರನೇ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಿಧಿ ಹುಡ್ಕೋಕೆ ಹೋಗಿ ದೆವ್ವದ ಕೈಲಿ ಸತ್ತಿದ್ದಾರೆ ಅಂತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಆಕಾಂಕ್ಷ, ನೀನು ಹೇಳಿದ್ದು ಎಲ್ಲನೂ ನಿಜ. ಈ ಪ್ರಾಪರ್ಟಿನ ನಾನು ತುಂಬ ಇಷ್ಟಪಡ್ತೀನಿ. ಇದರಲ್ಲಿರೋ ನೆಗೆಟಿವ್ನ ಓಡಿಸೋಕೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್ನ ಹುಡುಕ್ದೆ. ಯಾರೂ ಕೂಡ ಮಾರ್ಗನ್ ಹೌಸ್ನ ಹೆಸರು ಕೇಳಿ ಅದಕ್ಕೆ ಬರಲಿಲ್ಲ. ಸೊ ನಾನಿನ್ನ ನಿಧಿಯ ಆಸೆ ಹುಟ್ಟಿಸಿ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ನಿಜಾನ ಹೇಳಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಒಂದು ಜೀವನೇ ಹೋಯ್ತು ಅಂತ ಅಳ್ತಾಳೆ. ಆಗ ಗೌತಮ್ RJನ ಕರೀತಾನೆ. ಅಲ್ಲಿ RJ ಬಂದು ನಿಲ್ತಾನೆ. ಬೈದವೇ RJ ಸತ್ತಿರೋದಿಲ್ಲ. ಇವನ ಹೆಸರು ಮಿಸ್ಟರ್ ರಮೇಶ್ ಜಾದುಗಾರ್ ಅಂತ. ಇವನು ಮುಂಚೆ ಜಾದುಗಾರ್ ಆಗಿದ್ದ, ಮ್ಯಾಜಿಕ್ ಮಾಡ್ತಿರ್ತಾನೆ. ಈ ಮ್ಯಾಜಿಕ್ಕಿಂದಾನೇ ಇವ್ರನ್ನೆಲ್ಲ ಹೆದರ್ಸ್ತಿರ್ತಾನೆ. ಇದೆಲ್ಲ ಇವರಿಬ್ಬರು ಕ್ರಿಯೇಟ್ ಮಾಡಿದ್ದು. ಆಗ ಆಕಾಂಕ್ಷ ಖುಷಿ ಪಡ್ತಾಳೆ. ಮಾರ್ಗನ್ ಹೌಸ್ನಲ್ಲಿ ಯಾವ ದೆವ್ವನೂ ಇಲ್ಲ ಅಂತ ಖುಷಿ ಪಡ್ತಿರ್ತಾಳೆ. ಅದಕ್ಕೆ ಗೌತಮ್ ದೆವ್ವ ಇದೆ, ಬಟ್ ನಾವಿರೋದು ಮಾರ್ಗನ್ ಹೌಸೇ ಅಲ್ಲ ಅಂತ ಟ್ವಿಸ್ಟ್ ಕೊಡ್ತಾನೆ. ಬೈದವೇ ಆ ಊರಲ್ಲಿ 2 ಒಂದೇ ತರಹದ ಆರ್ಕಿಟೆಕ್ಚರ್ ಇರೋಂಥ ಬಂಗ್ಲೆ ಇರುತ್ತವೆ. ಬ್ರಿಟಿಷ್ ಆಫೀಸರ್ ಜಾರ್ಜ್ ಮಾರ್ಗನ್ ಒಂದೇ ತರಹದ 2 ಬಂಗ್ಲೆಗಳನ್ನು ಕಟ್ಸಿರ್ತಾನೆ. ಒಂದು ಬಂಗ್ಲೆ ಆಫೀಸರ್ಸ್ಗೆ ವರ್ಕಿಗೋಸ್ಕರ ಆ್ಯಂಡ್ ಇನ್ನೊಂದು ಜಾರ್ಜ್ ಮೊಗ್ರಾ ಇರೋಕೆ. ಈ ಮ್ಯಾಟ್ರನ್ನೆಲ್ಲ ತಿಳ್ಕೊಂಡ ಗೌತಮ್ ಸ್ಟಾರ್ಟಿಂಗ್ ಸೀನಲ್ಲೇ ಅಲ್ಲಿ ಇವರನ್ನೆಲ್ಲ ಬಿಟ್ಟು ಹೋಗ್ತಿರ್ತಾನಲ್ಲ, ಪೂರ್ತಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡು ರೂಟ್ ಚೇಂಜ್ ಮಾಡಿ ಕರ್ಕೊಂಡು ಬರ್ತಾನೆ. ಆ ಡೈರೆಕ್ಟರು ಕೀ ಓಪನ್ ಮಾಡೋಕೆ ಬಂದ ಕಳ್ಳ, RJ ಇನ್ಸಿಡೆಂಟ್, ಇವೆಲ್ಲ ಗೌತಮ್ ಕ್ರಿಯೇಟ್ ಮಾಡಿರ್ತಾನೆ. ಬಿಕಾಸ್ ಆಕಾಂಕ್ಷನ ಉದ್ದೇಶ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಇಷ್ಟೆಲ್ಲ ಗೊತ್ತಿದ್ದು ಗೌತಮ್ ಈ ಮಾರ್ಗನ್ ಹೌಸ್ಗೆ ಯಾಕೆ ಬಂದಿದ್ದಾನೆ ಅಂದರೆ, 20 ವರ್ಷಗಳ ಹಿಂದೆ ಆಕಾಂಕ್ಷ ಫ್ಯಾಮಿಲಿಗೆ ಆದಂಥ ಇನ್ಸಿಡೆಂಟ್, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬಂದಿದ್ದಂತಹ ಡೈನಮೋ ಬೇರೆ ಯಾರೂ ಅಲ್ಲ, ಗೌತಮ್ ತಂದೆ. ಅನ್ಫಾರ್ಚುನೇಟ್ಲಿ ಅವರು ಈ ಕೆಲಸದಲ್ಲಿ ಅರ್ಧದಲ್ಲೇ ಸತ್ತು ಹೋದರು. ಅದಕ್ಕೆ ಅವನು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಂದಿರ್ತಾನೆ. ಬೈದವೇ ಈ ಆತ್ಮನ ಗೌತಮ್ ತಂದೆ ಬಂಧಿಸಿದ್ರು. ಅದು ಹೇಗೋ ಆಚೆ ಹೋಗಿರುತ್ತೆ. ಸೊ ಆ ಆತ್ಮಕ್ಕೆ ಮುಕ್ತಿ ಸಿಗದೇ ಇರೋದ್ರಿಂದ ಅದರ ಶಕ್ತಿ ಹೆಚ್ಚಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಪೌರ್ಣಮಿಯಾದ 3 ದಿನದ ನಂತರ ಇಲ್ಯುಮಿನೇಟ್ ಅವರ ಜೊತೆ ಮೊದಲ ಪ್ರಯೋಗ ಸ್ಟಾರ್ಟ್ ಮಾಡ್ತಾನೆ, ಆ ದೆವ್ವನ ನಾಶ ಮಾಡೋಕ್ಕೋಸ್ಕರ. ಮಾರ್ಗನ್ ಹೌಸ್ಗೆ ಬರ್ತಾರೆ. ಆ ಭೂತ ಅವರನ್ನೆಲ್ಲರನ್ನು ಹೊಡೆದು ಬಿಸಾಕ್ತಿರುತ್ತೆ. ಇವರಾರಿಗೂ ಆ ದೆವ್ವನ ಏನೂ ಮಾಡೋಕ್ಕಾಗೋದಿಲ್ಲ. ಭಯ ಪಡ್ಕೊಂಡು ಹೊರಗೆ ಬರ್ತಾರೆ. ಕೊನೆಗೆ ಗೌತಮ್ ಈ ದೆವ್ವನ ನಾಶ ಮಾಡಲೇಬೇಕು ಅಂತ ಆತ್ಮಾಹ್ವಾನಂ ಪ್ರಯೋಗವನ್ನು ಮಾಡೋಣ ಅಂತಾನೆ. ಈ ಆತ್ಮಾಹ್ವಾನಂ ಮಾಡೋಕೆ ಒಬ್ಬ ಜೀವಂತ ವ್ಯಕ್ತಿ ಬೇಕು. ಇದನ್ನು ಮಾಡೋದು ಒಂದೇ, ಸಾವನ್ನು ಆಮಂತ್ರಿಸೋದು ಒಂದೇ. ಅದಕ್ಕೆ ಆಕಾಂಕ್ಷ ಅಲಿಯಾಸ್ ಕ್ಲಾರಾ, ನಾನು ಇದನ್ನು ಮಾಡ್ತೀನಿ, ನನ್ನ ಮೇಲೆ ಈ ಪ್ರಯೋಗ ಮಾಡಿ, ಈ ಘಟನೆಗಳಿಗೆಲ್ಲ ನಾನೇ ಕಾರಣ, ನನ್ನ ತಂದೆ ತಾಯಿ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತಾಳೆ. ಸೊ ಗೌತಮ್ ಸ್ಪಿರಿಚುವಲ್ ಆಗಿ ಇವಳನ್ನು ಒಂದು ಬಾಕ್ಸಲ್ಲಿ ಮಲಗಿಸಿ ಎಲ್ಲ ಧರ್ಮದವರು ಅದ್ರ ಸುತ್ತ ನಿಂತು ಆತ್ಮನ ಆಹ್ವಾನ ಮಾಡ್ತಾರೆ. ಆಗ ಸಡನ್ನಾಗಿ ಅವಳ ಮೇಲೆ ಆತ್ಮ ಬಂದು ಮಾಯ ಆಗಿ ಅವರನ್ನೆಲ್ಲ ಹಂಗಂಗೆ ಹೊಡೆದಾಕ್ತಿರುತ್ತೆ. ತನಗೆ ತಾನೇ ಗೋಡೆಗೆ ಗ್ಲಾಸ್ಗೆ ಗುದ್ಕೊಂಡು ಮಾಯ ಆಗುತ್ತೆ. ಗೌತಮ್ ದೆವ್ವನ ಹುಡ್ಕೊಂಡು ಹೋಗ್ತಾನೆ. ಆಗ ಅವನ್ನ ಅಟ್ಯಾಕ್ ಮಾಡುತ್ತೆ. ಸೇಮ್ ಡೈನಮೋ ಥರಾನೇ ಅವಳ ಹಣೆ ಮೇಲೆ ಬೆರಳಿಟ್ಟು ಮಂತ್ರ ಹೇಳಿ ಅವಳನ್ನು ಎತ್ಕೊಂಡು ಜೀಪ್ನಲ್ಲಿ ಆಂಜನೇಯ ದೇವಸ್ಥಾನದ ಹನುಮಾನ್ ಧಾಮಕ್ಕೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಅವಳನ್ನು ಒಂದು ಬಂಧನದಲ್ಲಿ ಇರಿಸ್ತಾನೆ. ಹನುಮಾನ್ ಚಾಲೀಸ್ ಹೇಳ್ತಿರ್ತಾನೆ, ಆ ದೆವ್ವ ಏನು ಮಾಡಿದ್ರೂ ಆ ಬಂಧನದಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಎಲ್ಲರೂ ಹನುಮಾನ್ ದೇವರ ಮಂತ್ರನ ಹೇಳಿ ಅವಳ ಮೇಲೆ ಕುಂಕುಮನ ಚೆಲ್ಲಿ ಗೌತಮ್ ಆಕಾಂಕ್ಷನ ಎಳ್ಕೊತಾನೆ. ಆಗ ಹನುಮಾನ್ ದೇವರ ಶಕ್ತಿಯಿಂದ ಆತ್ಮ ನಾಶ ಆಗುತ್ತೆ. ಮೂವಿ ಕೊನೆಯಲ್ಲಿ ಆಕಾಂಕ್ಷ ಗೌತಮ್ಗೆ ಥ್ಯಾಂಕ್ಸ್ ಹೇಳ್ತಾಳೆ, ಪ್ರಾಪರ್ಟಿನ ಸೇವ್ ಮಾಡಿದ್ದಕ್ಕೆ ಹಾಗೆ ಅವಳನ್ನು ಸೇವ್ ಮಾಡಿದ್ದಕ್ಕೆ. ಹಾಗೆ ಒಂದು ಗೌತಮ್ಗೆ ಕಾಲ್ ಬರುತ್ತೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಂದ. ಆಗ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಈ ದೆವ್ವನ ಓಡಿಸೋಕೆ ಗೌತಮ್ ರಾಮಚಂದ್ರ ಆಚಾರ್ಯರಿಗೆ ಕಾಲ್ ಮಾಡಿ ಕೇಳ್ತಾನೆ. ಅವರು ಹೇಳಿರ್ತಾರೆ, ಹನುಮಾನ್ ಧಾಮದಲ್ಲಿ ಆತ್ಮಾಹ್ವಾನ ಆಗಿ 1 ಗಂಟೆ ಒಳಗಡೆ ಕರ್ಕೊಂಡು ಹೋದರೆ ಆತ್ಮನ ಹನುಮಾನ್ ದೇವರೇ ನಾಶ ಮಾಡ್ತಾರೆ ಅಂತ. ಹಾಗೆ ಇನ್ನೂ ಒಂದು ದೆವ್ವ ಬಿಡಿಸೋದಿದೆ ಅಂತ ಹೇಳಿ ನೆಕ್ಸ್ಟ್ ಫಿಲಮ್ನ ಕ್ಲೀವ್ ಕೊಡ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.